ಒಂದು ವಸ್ತುವು ನಮಗೆ ಸಿಗಬೇಕು, ಆ ವಸ್ತುವಿನ ಮೂಲಕ ನಮಗೆ ಸುಖ ಅನ್ನೋದು ಸಿಗಬೇಕು ಅಂತಂದರೆ ಅದರ ಹಿಂದೆ ಧರ್ಮ ಅನ್ನೋದು ಇರಲೇಬೇಕು. ಆ ಧರ್ಮ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಈ ವಸ್ತುವಿನ ಮೂಲಕ ನಮಗೆ ಸುಖವು ಸಿಗುವಂತೆ ಮಾಡುತ್ತೆ. ಅದೇ ರೀತಿ ಅಧರ್ಮವೂ ಹಾಗೇನೆ. ನಾವು ಎಷ್ಟೆಲ್ಲ ಬೇಡ ಯಾರಾದರೂ ಯಾರೂ ಸಹ ದುಃಖವನ್ನು ಬಯಸುವುದಿಲ್ಲ. ಲೋಕದಲ್ಲಿ ಯಾರು ನನಗೆ ದುಃಖ ಬೇಕು ಅಂತ ಯಾರೂ ಹೇಳುವುದಿಲ್ಲ, ಯಾರೂ ಬಯಸುವುದೂ ಇಲ್ಲ, ಯಾರಿಗದು ಬೇಕಾಗಿಯೂ ಇಲ್ಲ. ಆದರೆ ನನಗೆ ಬೇಡ ಅನ್ನೋ ಮಾತ್ರಕ್ಕೆ ಅದು ನಿಲ್ತಾ ಇಲ್ಲ. ದುಃಖ ಅನ್ನೋದು ನನಗೆ ದುಃಖ ಬರಬಾರ್ದು ಅಂತ ಹೇಳಿದ ಮಾತ್ರಕ್ಕೆ ದುಃಖ ನಿಲ್ಲುವುದಿಲ್ಲ. ದುಃಖ ಅನ್ನೋದು ಬರ್ತಾನೇ ಇದೆ. ಯಾಕೆ ಬೇಡ ಅಂತ ಹೇಳಿದ್ರು ಯಾಕೆ ಬರ್ತಿದೆ ಅಂತಂದರೆ ಅದು ನಾವು ಎಷ್ಟೆಲ್ಲ ಅದರಿಂದ ತಪ್ಪಿಸ್ಕೊಳ್ಬೇಕು, ದುಃಖದಿಂದ ತಪ್ಪಿಸ್ಕೊಳ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಪುನಃ ಇನ್ನೊಂದು ಕಡೆಯಿಂದ ದುಃಖ ಅನ್ನೋದು ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೇ ಇದೆ. ಒಂದು ಬಾಗಿಲನ್ನು ಮುಚ್ಚಿದ್ರು ಇನ್ನೊಂದು ಬಾಗಿಲು ತಗೊಂಡು ಪುನಃ ದುಃಖ ಅನ್ನೋದು ನಮ್ಮನ್ನು ಹುಡುಕೊಂಡು ಬರ್ತಾನೇ ಇದೆ, ಬೇಡ ಅಂತ ಹೇಳಿದರೂ ಸಹ. ಸರಿ, ಅದಕ್ಕೇನೋ ಒಂದು ಪ್ರಯತ್ನ ಮಾಡಿ ಏನೋ ಒಂದು ಪರಿಹಾರ ಮಾಡಿಕೊಳ್ಳೋದ್ರೊಳಗೆ ಪುನಃ ಇನ್ನೊಂದು, ಅದಾಗೋದ್ರೊಳಗೆ ಪುನಃ ಇನ್ನೊಂದು. ಈ ರೀತಿಯಾಗಿ ದುಃಖ ಅನ್ನೋದು ಮನುಷ್ಯನನ್ನು ಹುಡುಕೊಂಡು ಬರ್ತಾನೇ ಇದೆ. ಯಾಕೆ ಬರ್ತಿದೆ ಅಂತಂದರೆ ಅದಕ್ಕೆ ಕಾರಣವಾದ ಅಧರ್ಮ ಅನ್ನೋದಿದ್ದೇ ಇದೆ. ಅದರಿಂದ ಅದಕ್ಕೆ ಕಾರಣವಾದ ಆ ಅಧರ್ಮ ಅನ್ನೋದಿರುವುದರಿಂದ ಅದರಿಂದ ಬರುವಂತಹ ಫಲವನ್ನು ನಾವು ತಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಎಲ್ಲಿ ತನಕ ಆ ಅಧರ್ಮ ಅನ್ನೋದಿರುತ್ತೋ ಆ ಅಧರ್ಮ ಇರುವ ತನಕ ಈ ರೀತಿಯಾದಂತಹ ದುಃಖವನ್ನು ಕೊಡುವಂತಹ ಯಾವುದೋ ಒಂದು ವಸ್ತುವಿನ ಮೂಲಕ ಅದು ನಮಗೆ ದುಃಖವನ್ನು ಕೊಡ್ತಾನೇ ಇರುತ್ತೆ. ಅಧರ್ಮ ಇದೆ ಅಂತಂದರೆ ಅದು ನಮಗೆ ಆ ಫಲವನ್ನು ವಸ್ತುಗಳ ಮೂಲಕ ನಮಗೆ ಕೊಡ್ತಾನೇ ಇರುತ್ತೆ. ಆದ್ದರಿಂದ ಇದು ಆಧುನಿಕ ಕಾಲವ ಅಥವಾ ಪ್ರಾಚೀನ ಕಾಲವ ಅನ್ನುವಂತಹ ವ್ಯತ್ಯಾಸ ಧರ್ಮಗಳಿಗೆ ಇರುವುದಿಲ್ಲ. ಯಾವುದೇ ಕಾಲವಾದರೂ ಆ ಅಧರ್ಮ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರುತ್ತೆ. ಇಂತಹ ವಸ್ತುಗಳು ನಮಗೆ ಸಿಗುವುದರ ಮೂಲಕ ನಮಗೆ ಸುಖವನ್ನು ಅಥವಾ ದುಃಖವನ್ನು, ಅದು ಧರ್ಮ ಆದರೆ ಸುಖವನ್ನು, ಅಧರ್ಮ ಆದರೆ ದುಃಖವನ್ನು ನಮಗೆ ನೀಡುತ್ತಾನೇ ಇರುತ್ತೆ. ಅದರಿಂದ ಈ ವಿಷಯದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಅನ್ನುವುದಿಲ್ಲ. ಪ್ರಪಂಚ ಆಧುನಿಕವಾಗ್ಬೋದು, ಅದು ಬೇರೆ ವಿಷಯ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಪಂಚ ಆಧುನಿಕವಾಗಿದೆ ಅನ್ನೋ ಮಾತ್ರಕ್ಕೆ ಧರ್ಮಗಳು ತಮ್ಮ ಕೆಲಸವನ್ನು ಮಾಡೋದು ನಿಲ್ಲಿಸಿಬಿಡ್ತಾವೆ ಅಂತಿಲ್ಲ, ಹಾಗೇನಿಲ್ಲ. ಅದಿದ್ರೂ ಸಹ ಇದು ನಡೀತಾನೇ ಇರುತ್ತೆ, ಪ್ರಪಂಚದಲ್ಲಿ ಇದು ನಡೀತಾನೇ ಇರುತ್ತೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು. ಆದ್ದರಿಂದ ಏನು ಮಾಡಬೇಕು ಹಾಗಿದ್ರೆ, ಈ ಅಧರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಮಗೆ ಸಿಗುವಂತಹದ್ದೆಲ್ಲದರ ಹಿಂದೇನೂ ಕಾರಣವಾಗಿವೆ. ಹಾಗಿದ್ದರೆ ಅದನ್ನು ನಾವು ಹೇಗೆ ಸರಿ ಮಾಡಿಕೊಳ್ಳಬೇಕು ಅಂತಂದರೆ, ಕೆಲಸವನ್ನು ಮಾಡುವ ಹೊತ್ತಿಗೇನೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ಒಂದು ಧರ್ಮ ಕಾರ್ಯವೋ ಅಥವಾ ಒಂದು ಅಧರ್ಮವನ್ನೋ ಮಾಡುವಾಗಲೇ ನಾವು ಯೋಚನೆ ಮಾಡಬೇಕು. ಒಂದು ಸಲ ಅದನ್ನು ಮಾಡಿದ ಮೇಲೆ ಅದು ನಮ್ಮ ಹತ್ರ ಇದ್ದೇ ಇರುತ್ತೆ. ತನ್ನ ಕಾಲವು ಬಂದಾಗ ನಮಗೆ ಅದು ಫಲವನ್ನು ಕೊಡುತ್ತೆ. ಧರ್ಮವೂ ಆಗ್ಬೋದು, ಅಧರ್ಮವೂ ಆಗ್ಬೋದು. ಅದನ್ನು ಒಂದು ಸಲ ಮಾಡಿ ಆಯಿತು ಅಂತಂದ ಮೇಲೆ ಅದರ ಫಲವನ್ನು ನಾವು ತಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ತಡೀಲಿಕ್ಕೆ ಸಾಧ್ಯವಿಲ್ಲ, ಅಥವಾ ತಡಿಬೇಕು ಅಂದರೆ ಬಹಳ ಪ್ರಯತ್ನ ಮಾಡಬೇಕು. ಅದಕ್ಕೇನೋ ಪ್ರಾಯಶ್ಚಿತ್ತಾದಿಗಳೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದು ಶಾಸ್ತ್ರದಲ್ಲಿ ಹೇಳಿದಂತೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವುದು ಸಹ ಒಂಥರ, ಅದನ್ನು ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕಾಗಿದೆಯೋ ಆದಷ್ಟು ಕಷ್ಟ ಪುನಃ ಅದನ್ನು ಅನುಭವಿಸುವಷ್ಟುದರಲ್ಲೂ ಇದ್ದೇ ಇರುತ್ತೆ. ಅನುಭವಿಸಲಿಕ್ಕೆ ಎಷ್ಟು ಕಷ್ಟಪಡಬೇಕೋ ಅಷ್ಟು ಕಷ್ಟ ಪ್ರಾಯಶ್ಚಿತ್ತ ಪಡ್ಕೊಳ್ಳೇಬೇಕು. ಶಾಸ್ತ್ರಗಳೆಲ್ಲ ಅಷ್ಟೆಲ್ಲ ಹೇಳಿದ್ದಾರೆ. ಅದರಿಂದ ಆ ಒಂದು ಕಷ್ಟನೂ ಇದ್ದೇ ಇದೆ. ಅದರಿಂದಲೇ ಭಗವಂತ ಒಂದು ಮಾತನ್ನು ಗೀತೆಯಲ್ಲಿ ಹೇಳಿದ್ದು ಪ್ರಸಿದ್ಧವಾದ ಮಾತು, ಎಲ್ರಿಗೂ ಗೊತ್ತಿರುವಂತಹ ಮಾತು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಇದಕ್ಕಾಗಿಯೇ ಹೇಳಿದ್ದು. ಏನು ಅಂತಂದರೆ, ಈ ಧರ್ಮಗಳಿಂದ ಎಲ್ಲ ಸುಖ ದುಃಖಗಳು ಲೋಕದಲ್ಲಿ ಎಲ್ರಿಗೂ ಬರ್ತಾ ಇರುತ್ತೆ. ಆದರೆ ಆ ಧರ್ಮಗಳು ನೀನು ಮಾಡುವ ಕೆಲಸಗಳಿಂದ ಬರುತ್ತೆ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಧರ್ಮ, ಪಾಪ ಕಾರ್ಯವನ್ನು ಮಾಡಿದರೆ ಅಧರ್ಮ. ಆದ್ದರಿಂದ ಕೆಲಸವನ್ನು ಮಾಡುವುದು ನಿನ್ನ ಕೈಯಲ್ಲಿರುವುದರಿಂದ ಮಾಡುವ ಹೊತ್ತಿಗೇನೆ ಯೋಚನೆ ಮಾಡು ಅಂತ ಗೀತೆಯಲ್ಲಿ ಭಗವಂತ ಹೇಳಿದ. ಕರ್ಮಣ್ಯೇವಾಧಿಕಾರಸ್ಥೆ ಅನ್ನೋ ಮಾತಿಗೆ ಅರ್ಥ ಇದು. ಏನು ಅಂತಂದರೆ, ಕೆಲಸವು ನಿನ್ನ ಕೈಯಲ್ಲಿದೆ, ಒಂದು ಸಲ ಅದನ್ನು ಮಾಡಿ ಆಯಿತು ಅಂತಂದರೆ ಮತ್ತೆ ಪುನಃ ಅದರ ಫಲವನ್ನು ಅನುಭವಿಸಲಿಕ್ಕೆ ತಯಾರಾಗಿರಬೇಕು. ಅದು ಒಳ್ಳೆ ಕೆಲಸ ಆದರೂ ಅಷ್ಟೇ, ಕೆಟ್ಟ ಕೆಲಸ ಆದರೂ ಅಷ್ಟೇ. ಆದ್ದರಿಂದ ಏನು ಮಾಡಬೇಕು ಅಂತಂದರೆ, ನೀನು ವಿವೇಕಿಯಾಗಿದ್ದರೆ ಯಾವುದು ಒಳ್ಳೆಯ ಕೆಲಸನೋ ಅದನ್ನೇ ಮಾಡಬೇಕು. ಆವಾಗ ಅದರ ಫಲ ನಿನಗೆ ಖಂಡಿತ ಆ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ ಅದರ ಫಲ ನಿನಗೆ ಬಂದೇ ಬರುತ್ತೆ. ಯಾವುದು ಪಾಪ ಕಾರ್ಯವೋ ಅದನ್ನು ನೀನು ಮಾಡಬಾರದು, ಮಾಡಿದರೆ ಅದರ ಫಲ ನಿನಗೆ ಬರುವುದಿಲ್ಲ. ಮಾಡಲಿಲ್ಲ ಅಂತಂದರೆ ಅದು ಬರುವುದಿಲ್ಲ. ಮಾಡಿದ ಮೇಲೆ ಅದು ಖಂಡಿತ ಬಂದೇ ಬರುತ್ತೆ. ಅದರಿಂದ ಮಾಡಬೇಡ, ಮಾಡುವ ಹೊತ್ತಿಗೆ ಯೋಚನೆ ಮಾಡಬೇಕು. ಕರ್ಮಣ್ಯೇವ ಅಧಿಕಾರ, ನಿನಗೆ ಕರ್ಮದಲ್ಲಿ ನಿನಗೆ ಅಧಿಕಾರ ಇರುವುದು. ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಲೋಕದಲ್ಲಿ ಅಧಿಕಾರಿಗಳು ಅಂತ ಒಬ್ಬರು ಇರ್ತಾರೆ. ಅವರೇನು ಮಾಡ್ತಾರೆ, ಯಾವುದು ರೀತಿಯ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ತೀರ್ಮಾನ ಮಾಡಲಿಕ್ಕೆ ಬೇರೆಯವರು, ಅವ್ರ ಕೆಳಗಿರುವವರೆಲ್ಲ ತೀರ್ಮಾನ ಮಾಡುವ ಹಾಗಿಲ್ಲ.
ಇದನ್ನು ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಯಾರು ತೀರ್ಮಾನ ಮಾಡ್ತಾರೆ? ಆ ಸ್ಥಾನದಲ್ಲಿ ಯಾರು ಅಧಿಕಾರಿಗಳಾಗಿರ್ತಾರೋ ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿಯೇ ಅಲ್ಲಿ ಏನು ಸರಿಯಾಗಿ ನಡೆದರೂ ಅದು ಅವರಿಗೆ ಹೆಸರು ಬರುತ್ತೆ, ಸರಿಯಾಗಿ ನಡೀಲಿಲ್ಲ ಅಂದರೂ ಆ ಹೆಸರು ಅವರಿಗೆ ಬರುತ್ತೆ. ಇದು ಲೋಕದಲ್ಲಿರುವಂತಹ ವಿಷಯ. ಸರಿಯಾಗಿ ಒಳ್ಳೆ ಕೆಲಸ ಚೆನ್ನಾಗಾಯಿತು ಅಂತಂದರೆ ಅಲ್ಲಿ ಯಾರು ಅದಕ್ಕೆ ಅಲ್ಲಿ ಸರಿಯಾಗಿದೆ ಅಂತಂದರೆ ನಾವು ಸಹ ಅದೇ ಅಧಿಕಾರಿಗಳಿಗೆ ಪ್ರಶಂಸೆ ಮಾಡ್ತೀವಿ. ಅವರ ಅಧಿಕಾರದಲ್ಲಿದ್ದವಾಗಲೇ ಇದೆಲ್ಲ ಆಯಿತು, ಆಗ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಅವರು ಅಂತ ಅವ್ರಿಗೆ ಹೇಳೋದು. ಅಲ್ಲೇನಾದರೂ ತೊಂದರೆ ಆಯಿತು ಅಂತಂದರೆ ಏನು ರೀ ಇವರೇ ತಾನೇ ಅಧಿಕಾರಿಗಳು, ಏನು ಮಾಡ್ತಿದ್ದಾರೆ, ಈ ಥರ ಅನರ್ಥ ನಡೀತಾ ಇರಬೇಕಾದ್ರೆ ಏನು ಮಾಡ್ತಿದ್ದಾರೆ ಇವರು ಅಂತ ಅವರನ್ನೇ ಕೇಳ್ತೀವಿ. ನೀವೇನು ಮಾಡ್ತಾ ಇದ್ದೀರಿ ಅಂತ ಅವರನ್ನೇ ಕೇಳ್ತೀವಿ. ಯಾಕೆ? ಅವರು ಅಧಿಕಾರಿಗಳಾದ್ದರಿಂದ. ಅದೇ ರೀತಿ ಈ ಪುಣ್ಯ ಪಾಪಗಳನ್ನು ಮಾಡುವಂತಹ ಪುಣ್ಯಕರ್ಮಗಳು ಪಾಪಕರ್ಮಗಳನ್ನು ಮಾಡುವಂತಹದ್ರಲ್ಲೂ ನಾವೇ ಅಧಿಕಾರಿಗಳು. ಅದನ್ನೇ ಭಗವಂತ ಹೇಳಿದ್ದು, ಕರ್ಮಣ್ಯೇವ ಅಧಿಕಾರಸ್ಥೆ. ಈ ಕರ್ಮವನ್ನು ಮಾಡುವುದರಲ್ಲಿ ನಿನಗೆ ಅಧಿಕಾರ ಕೊಟ್ಟಿದ್ದೀನಪ್ಪ ನಾನು. ಆದ್ದರಿಂದ ಯಾವ ರೀತಿಯಾಗಿ ನೀನು ಮಾಡ್ತೀಯೋ ಆ ರೀತಿಯಾದ ಫಲವನ್ನು ನಾನು ನಂತರ ಕೊಡ್ತೀನಿ. ಆದ್ದರಿಂದ ಅದನ್ನು ಮಾಡುವ ಹೊತ್ತಿಗೆ ಹೇಗೆ ಅಲ್ಲಿ ಅಧಿಕಾರ ಸ್ಥಾನದಲ್ಲಿರುವವನು ಹೇಗೆ ಯಾವ ಕೆಲಸಗಳು ಮಾಡಬೇಕೋ ಅದರ ಬಗ್ಗೆ ಹೇಗೆ ಅವನು ಗಮನವನ್ನು ಕೊಡಬೇಕಾಗಿರುತ್ತೋ ಅದೇ ರೀತಿ ಇಲ್ಲೂ ಸಹ ಮನುಷ್ಯನಾಗಿರ್ತಕ್ಕಂಥವನಿಗೆ, ಅವರಿಗೆ ಯಾರನ್ನು ಕುರಿತು ಶಾಸ್ತ್ರಗಳಲ್ಲಿ ಈ ಧರ್ಮ ಅಧರ್ಮ ಕಾರ್ಯಗಳನ್ನೆಲ್ಲ ಹೇಳಿದ್ದಾರೋ, ಅಂದರೆ ಧರ್ಮವನ್ನು ಮಾಡಬೇಕು ಅಂತ ಅಧರ್ಮವನ್ನು ಮಾಡಬಾರದು ಅಂತ ಯಾರನ್ನು ಕುರಿತು ಹೇಳಿದ್ದಾರೋ ಅಂಥವರೇ ಇಲ್ಲಿ ಅಧಿಕಾರಿಗಳು. ಅಂದರೆ ಈ ಕೆಲಸಗಳನ್ನು ಮಾಡುವಾಗಲೂ ಆಗ ಅಧಿಕಾರ ಸ್ಥಾನದಲ್ಲಿರುವವನು ಹೇಗೆ ಕೆಲಸಗಳನ್ನು ಮಾಡಬೇಕಾಗಿದೆಯೋ ಈ ಅಧಿಕಾರ ಸ್ಥಾನದಲ್ಲಿರುವವನು ಸಹ ಅದೇ ರೀತಿಯಾಗಿ ಯಾವುದನ್ನು ಮಾಡಬೇಕೋ ಅದನ್ನೇ ಮಾಡಿದಾಗ, ಯಾವುದನ್ನು ಮಾಡಬಾರದೋ ಅದನ್ನು ಬಿಟ್ಟಾಗ ಅವನಿಗೆ ಬೇಕಾದಂತಹ ಫಲ ಬರುತ್ತೆ. ಯಾವ ಫಲ ಅಂದರೆ ದುಃಖ ಅವನಿಗೆ ಬೇಡವೋ ಅದು ಅವನಿಗೆ ಬರುವುದಿಲ್ಲ. ಆದ್ದರಿಂದ ಈ ಕರ್ಮವನ್ನು ಆಚರಣೆ ಮಾಡುವಂತಹ ಒಂದು ಕರ್ತವ್ಯವನ್ನು, ಒಂದು ಅಧಿಕಾರವನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅಲ್ಲಾದರೆ ಒಬ್ಬ ಅಧಿಕಾರ ಸ್ಥಾನಕ್ಕೆ ಬರಬೇಕು ಅಂತಂದರೆ ಆ ಸ್ಥಾನಕ್ಕೆ ಬಂದ ಮೇಲೆ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳಬೇಕು. ಅದನ್ನೆಲ್ಲ ಮೊದಲು ಅವನು ತಿಳ್ಕೊಳ್ಳಲಿಕ್ಕೆ ಅದಕ್ಕೊಂದು ಶಾಸ್ತ್ರ ಅಂತಿರುತ್ತೆ. ಆ ಶಾಸ್ತ್ರದ ಮೂಲಕ ಏನೇನು ಮಾಡಬೇಕು ಏನೇನು ಮಾಡಬಾರದು, ನಾನು ಇಂತಹ ಸ್ಥಾನಕ್ಕೆ ಬಂದ ಮೇಲೆ ಮಾಡಬೇಕಾದ ಕೆಲಸಗಳು ಇದು, ಮಾಡಬಾರದ ಕೆಲಸಗಳೆಲ್ಲ ಇದು ಅಂತೆಲ್ಲ ಅದಕ್ಕೆ ವ್ಯವಸ್ಥೆ ಅಲ್ಲೊಂದಿರುತ್ತೆ. ಇಲ್ಲೂ ಹಾಗೆ ಒಂದಿದೆ, ಅದೇ ನಮ್ಮ ಶಾಸ್ತ್ರಗಳು, ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು.